ವಾಸ್ತವ. ರಾಮ್ ಏನು ಮಾಡಲು ಹೊರಟಿದ್ದಾನೆ ಎಂದು ತಿಳಿಯದೆ ಕಂಗಾಲಾದ ಅಚ್ಚು, ರಾಮ್ ಪ್ಲೀಸ್ ಬನ್ನಿ, ನಾವಿಲ್ಲಿಂದ ಮೊದಲು ಹೊರಡೋಣ ಎಂದು ಕಣ್ಣು ತುಂಬಿಕೊಂಡು ಮನವಿ ಮಾಡಿದರೂ ರಾಮ್ ಕೇರ್ ಮಾಡಲಿಲ್ಲ. ಅವನು ಮತ್ತೊಮ್ಮೆ ತಮ್ಮನ್ನು ಕೂಗುವ ಹೊತ್ತಿಗೆ ಅಡುಗೆ ಮನೆಯಿಂದ ಸೀರೆ ಸೆರಗಿಗೆ ಒದ್ದೆಕಾಯಿ ಒರೆಸಿಕೊಳ್ಳುತ್ತಾ ಬಂದ ಮೀನಾಕ್ಷಿಯವರನ್ನು ಕಂಡು ತನ್ನವನ ತೋಳು ಬಳಸಿದ ಅಚ್ಚು ಮೀನಾಕ್ಷಿಯವರ ಮೊಗ ನೋಡುವ ಧೈರ್ಯ ಮಾಡದೆ ಹೋದಳು. ರಾಮ್ ಮತ್ತು ಅಚ್ಚೂರನ್ನು ತಮ್ಮ ಮನೆ ಬಾಗಿಲಿನಲ್ಲಿ ಕಂಡು ಮುಖ ಬಿಗಿದ ಮೀನಾಕ್ಷಿಯವರು, ತೂ ಅನಿಷ್ಟ, ಮನೆ ಬಾಗಿಲಿಗೆ ಬಂದಿದೆ, ಇನ್ನು ಯಾರ ಜೀವ ಚಟ್ಟ ಹೇರುತ್ತೋ ಏನೋ ಎಂದು ಅಚ್ಚು ಮೊಗ ನೋಡಿ ಅವಳಿಗೆ ಕೇಳಿಸುವಂತೆ ಗೊಣಗಿಕೊಂಡಾಗ ಅಚ್ಚು ಕಣ್ಣಿನಿಂದ ಪಟಪಟನೆ ಹನಿಗಳು ಉರುಳಿಬಿಟ್ಟವು. ಹಿಂದೆ ಬಿದ್ದು ತನ್ನನ್ನು ಪ್ರೀತಿಸಿ ತಾನು ಪ್ರೀತಿಸುವಂತೆ ಮಾಡಿ ಈ ರೀತಿಯ ಅರ್ಧದಾರಿಯಲ್ಲಿ ಅವಳನ್ನು ತೊರೆದು ಹೋಗಿ ಜನ್ಮಕ್ಕಾಗುವಷ್ಟು ನೋವು ಕೊಟ್ಟಿದ್ದು ಸಾತ್ವಿಕಾದರೂ ಶಿಕ್ಷೆ ಮಾತ್ರ ತನಗೆ ಎಂದು ಅರ್ಥವಾಗದೆ ನಿಂತಳು. ಅವರು ತನ್ನ ಮುದ್ದಿನ ಮಡದಿಯನ್ನು ಅನಿಷ್ಟ ಎಂದದ್ದು ಕಂಡು ಮುಷ್ಟಿ ಬಿಗಿದ ರಾಮ್ ಕಷ್ಟಪಟ್ಟು ತಾಳ್ಮೆ ತಂದುಕೊಂಡಿದ್ದ. ಮೊನ್ನೆ ತನ್ನ ಹರಿತವಾದ ನಾಲಿಗೆಯನ್ನು ಹೇಗೆ ಬೇಕೋ ಹಾಗೆಲ್ಲ ಹೊರಳಿಸಿ ಅಚ್ಚು ಸಾವನ್ನು ಬಯಸಿ ಹೋದರೂ ಅವರಿಗೆ ಇನ್ನೂ ಬುದ್ಧಿ ಬಂದಿರಲಿಲ್ಲ. ಇಷ್ಟಾದರೂ ಬದಲಾಗದ ಮೀನಾಕ್ಷಿ ಅವರ ನಡೆ ಕಂಡು ಅಸಮಾಧಾನದಿಂದ ನಿಟ್ಟುಸಿರು ಹೊರಚೆಲ್ಲಿದ ರಾಮ್, ಆಂಟಿ, ನಾನು ನನ್ನ ಹೆಂಡತಿ ಹಬ್ಬಕ್ಕೆ ಅಂತ ಅವಳ ತವರಿಗೆ ಬಂದಿದ್ವಿ. ಸೊ ನೀವು ಕಳೆದ ಸಲದ ಹಾಗೆ ನನ್ನ ಹೆಂಡತಿಗೆ ಚುಚ್ಚು ಮಾತನಾಡಿದ್ದಾಗಲಿ ಅವಳ ಮನಸ್ಸಿಗೆ ನೋವು ಮಾಡಿದ್ದಾಗಲಿ ಮಾಡಿದರೆ ನಾನು ನೋಡ್ತಾ ಸುಮ್ಮನಿರೋದಿಲ್ಲ. ನಿಮ್ಮ ಮಗನನ್ನು ಕಳೆದುಕೊಂಡು ನೀವು ಎಷ್ಟು ನೋವು ಸಂಕಟ ಪಟ್ಟಿದ್ದೀರೋ ಅಚ್ಚು ಕೂಡ ಅಷ್ಟೇ ನೋವು ಸಂಕಟ ಅನುಭವಿಸಿದ್ದಾಳೆ. ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ ಪರವಾಗಿಲ್ಲ, ಮತ್ತೆ ಅವಳ ಮನಸ್ಸನ್ನು ನೋಯಿಸುವ ಕೆಲಸ ಮಾಡಬೇಡಿ. ಒಂದು ವೇಳೆ ಅಂತಹ ತಪ್ಪು ನಿಮ್ಮ ಕಡೆಯಿಂದ ಆಗಿದೆ ಅಂತ ಗೊತ್ತಾದರೆ ನಾನು ನಿಮ್ಮ ಪಾಲಿಗೆ ತುಂಬ ಕೆಟ್ಟ ವ್ಯಕ್ತಿ ಆಗ್ತೀನಿ ಎಂದು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಗಡುಸಾಗಿ ಎಚ್ಚರಿಕೆ ಕೊಟ್ಟ ರಾಮ್ ಮಡದಿಗೆ ಏನು ಬೇಕಾದರೂ ಮಾಡಲು ಸಿದ್ಧನಿದ್ದ. ಅವನ ಕಣ್ಣಿನಲ್ಲಿದ್ದ ಆವೇಶ ಕಂಡು ಮೀನಾಕ್ಷಿ ಅವರು ತುಸು ಹೆದರಿದರು. ತಮ್ಮ ಕಂದನನ್ನು ಕಳೆದುಕೊಂಡ ಹೊಟ್ಟೆಹುರಿ ಅವರನ್ನು ಸುಮ್ಮನಿರಲು ಬಿಡಲಿಲ್ಲ. ಅಚ್ಚು ಕಡೆ ಕೆಕ್ಕರಿಸಿ ನೋಡುತ್ತಾ, ಹೇ ಹಚ್ಚರಿ, ಗಂಡನ ಜೊತೆ ಹಬ್ಬಕ್ಕೆ ಬಂದಿದ್ಯಾ ತಾನೆ? ಹಬ್ಬ ಮಾಡಿ ಸಂಭ್ರಮ ಪಡೋದು ಬಿಟ್ಟು ನನ್ನ ಮನೆ ಬಾಗಿಲಿಗೆ ಏನಕ್ಕೆ ಬಂದಿದ್ಯಾ ನೀನು? ನೋಡು, ನಿನ್ನ ಮಗನನ್ನು ನುಂಗಿ ನೀರು ಕುಡಿದ್ರೂ ನನ್ನ ಜೀವನ ಅದ್ಭುತವಾಗಿದೆ ಅಂತ ಬೀಗುದಕ್ಕ ಎಂದು ದುಮುಗುಟ್ಟುತ್ತಾ ಹೇಳಿದಾಗ ಅಲ್ಲೇ ತನ್ನ ಉಸಿರು ನಿಂತು ಹೋಗಬಾರ್ದೆ ಎನ್ನುವಷ್ಟು ನೋವಾಯಿತು ಅವಳಿಗೆ. ಈಗಾಗಲೇ ಸಾತ್ವಿಕ್ ಪ್ರೀತಿ ಮರೆತು ವಾಸ್ತವವನ್ನು ಒಪ್ಪಿ ರಾಮ್ ಜೊತೆ ತನ್ನ ಮುಂದಿನ ಜೀವನ ಶುರು ಮಾಡಲಾಗದೆ ಸಾಕಷ್ಟು ಒದ್ದಾಡುತ್ತಿದ್ದಾಳೆ ಅಚ್ಚು. ಅಂಥದ್ರಲ್ಲಿ ಮೀನಾಕ್ಷಿ ಅವರ ಈಗಿನ ಮಾತುಗಳು ಅವಳ ಮನಸ್ಸಿಗೆ ಇನ್ನಷ್ಟು ನೋವು ಮಾಡಿದವು. ಮೀನಾಕ್ಷಿಯವರ ಮಾತಿಗೆ ಖುದ್ದು ಹೋದ ರಾಮ್ ಅವರ ಕಡೆ ಕೆಂಗಣ್ಣು ಬೇರುತ್ತಾ, ನಾಲಿಗೆ ಮೇಲೆ ಹಿಡಿತ ಇದ್ದರೆ ಒಳ್ಳೆಯದು. ಒಬ್ಬರಿಗೆ ಹೊಟ್ಟೆ ಹುರಿಸಿ ಸಂಭ್ರಮಿಸುವಷ್ಟು ಕೀಳು ಬುದ್ಧಿ ಇನ್ನೂ ನನ್ನ ಹೆಂಡತಿಗೆ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಹಿಂದೆ ನಿಮ್ಮ ಯಜಮಾನರು ಬಂದು ನಿಮ್ಮನ್ನು ಕಾಪಾಡಿದ್ದಾರೆ, ಬಟ್ ಈ ಸಲ ಹಾಗಾಗೋದಿಲ್ಲ ಎಂದು ಖಾರವಾಗಿ ನುಡಿದು ಕಣ್ಣೀರಾಗುತ್ತಿದ್ದ ಮಡದಿಯ ಭುಜ ಬಳಸಿದ. ನಡೀರಿ ಹೋಗೋಣ ಎಂದಾಗ ಬಿಕ್ಕುತ್ತಲೇ ಬಂದು ಕಾರು ಹೇರಿದಳು ಅಚ್ಚು. ತಮ್ಮ ಕಾರು ತನ್ನಪ್ಪನ ಮನೆ ಮುಂದೆ ನಿಲ್ಲೋ ಹೊತ್ತಿಗೆ ತನ್ನ ನೋವು ಮನೆಯವರಿಗೆ ತಿಳಿಯದಂತೆ ಕಣ್ಣೀರು ಒರೆಸಿ ಮುಖದಲ್ಲಿ ಕಷ್ಟಪಟ್ಟು ನಗು ತಂದುಕೊಂಡು ರಾಮ್ ಜೊತೆ ಮನೆಯೊಳಗೆ ಬಂದು ಅಮ್ಮ ಎಂದು ಕೂಗಿದಳು. ಲಿವಿಂಗ್ ಏರಿಯಾಗೆ ಬಂದು ನಿಲ್ಲುತ್ತಾ ಅವಳ ದನಿ ಕೇಳುತ್ತಲೇ ಅಡುಗೆ ಮನೆಯಿಂದ ಹೊರಬಂದ ಸಂಪೂರ್ಣ ಅವರನ್ನು ತಬ್ಬಿಕೊಂಡ ಅಚ್ಚು, ಐ ಮಿಸ್ ಯು ಅಮ್ಮ ಎಂದಳು ಕಣ್ಣು ತುಂಬಿಕೊಂಡು. ರಾಮ್ ಅನ್ಯಾಯವಾಗಿ ತನ್ನವಳನ್ನು ಮೀನಾಕ್ಷಿಯವರ ಮನೆ ಬಳಿ ಕರೆದುಕೊಂಡು ಹೋಗಿ ಅವಳ ನೆಮ್ಮದಿಯನ್ನು ಹಾಳು ಮಾಡಿದೆ ಎಂದು ಕೊರಗಿದ. 2 ನಿಮಿಷದವರೆಗೂ ಮಗಳನ್ನು ಅಲಂಘಿಸಿದ ಸಂಪೂರ್ಣ ಅವರು ಮಗಳ ಮುಖ ಬೊಗಸೆಯಲ್ಲಿ ಹಿಡಿದು ಹೇಗಿದ್ದೀಯಾ ಅಚ್ಚು ಎಂದು ಕೇಳಿದರು. ಮಮತೆಯಿಂದ ಅವಳ ಹಣೆ ಮತ್ತು ತುಟಿ ಸೋಕಿಸಿ, ನೋಡ್ತಿದ್ಯಾ ಅಲ್ವಾ ನಾನು ಹೇಗಿದ್ದೀನಿ ಎಂದವಳ ದನಿಯಲ್ಲಿದ್ದ ನೋವು ಆ ಹೆತ್ತ ತಾಯಿಯ ಅರಿವಿಗೆ ಬಂತೆ ತಿಳಿಯದು. ಏನೊಂದು ಮಾತಾಡದೆ ತನ್ನನ್ನೇ ದಿಟ್ಟಿಸ್ತಿದ್ದ ಅಮ್ಮನಿಗೆ ತನ್ನ ಮೇಲೆ ಅನುಮಾನ ಮೂಡಿದೆ ಎಂದರಿತ ಅಚ್ಚು, ಅಮ್ಮ ನನ್ನ ಜೊತೆ ನಿಮ್ಮ ಅಳಿಯನೂ ಬಂದಿದ್ದಾರೆ, ಅವರನ್ನು ಸ್ವಲ್ಪ ವಿಚಾರಿಸಿಕೊಳ್ಳಿ ಎಂದು ತಮಾಷೆ ಮಾಡಿದಳಾದರೂ ಮಡದಿಯ ಕಣ್ಣಿನಲ್ಲಿದ್ದ ನೋವು ರಾಮ್ ಎದೆಯನ್ನು ಹಿರಿಯುವಂತಿತ್ತು. ತುಂಬ ದಿನ ಆದಮೇಲೆ ಮಗಳ ಮುಖ ನೋಡಿದ ಖುಷಿಯಲ್ಲಿ ಅಳಿಯನನ್ನು ಮರೆಯಬೇಡ ಎಂದು ಮತ್ತೆ ಎಚ್ಚರಿಸಿದಾಗ ನಸುನಕ್ಕ ಸಂಪೂರ್ಣ ಅವರು, ಹೇಗಿದ್ದೀಯಾ ರಾಮ್ ಎಂದು ಕೇಳಿದರು. ಅಕ್ಕರೆಯಿಂದ ನಾನು ಆರಾಮವಾಗಿದ್ದೀನಿ ಅತ್ತೆ ಎಂದು ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದ ರಾಮ್ ಸುತ್ತಲೂ ಕಣ್ಣಾಡಿಸಿ ನೋಡುತ್ತಾ, ಅತ್ತೆ ಮಾವ ಎಲ್ಲಿ ಎನ್ನುವಾಗ, ಎಲ್ಲಿಗೂ ಹೋಗಿಲ್ಲ ರಾಮ್, ಮನೆಯಲ್ಲೇ ಇದ್ದೀನಿ ಎಂದವರ ತೋಳು ಸೇರಿದ ಅಚ್ಚು ಏನೊಂದು ಮಾತಾಡದೆ ಮೌನ ತಾಳಿಬಿಟ್ಟಳು.
ಮಮತೆಯಿಂದ ಮಗಳ ತಲೆ ನೆವರಿಸಿದ ನಂದನ್ ಅವರು, ಯಾಕೆ ಕೂಸೆ ಮಂಕಾಗಿದ್ಯಾ ಎಂದು ಕೇಳಿದರು. ಮಗಳ ಮುಖ ನೋಡಿದೊಡನೆ ಯಾವುದೋ ವಿಚಾರಕ್ಕೆ ಅವಳ ಮನಸ್ಸು ಕೆಟ್ಟಿದೆ ಎಂದರಿತ ಅವರಿಗೆ ಅಚ್ಚು ತನ್ನವನ ಕಡೆ ಒಮ್ಮೆ ನೋಡಿ, ತುಂಬ ಟ್ರಾಫಿಕ್ ಇತ್ತು ಪಾಪ, ಟ್ರಾಫಿಕ್ ಕಿರಿಕಿರಿಯಿಂದ ತಲೆನೋವು ಶುರುವಾಗಿದೆ, ನಾನೀಗ ಹೋಗಿ ರೆಸ್ಟ್ ಮಾಡ್ತೀನಿ ಎಂದವಳು ತನ್ನ ಸುತ್ತಲೂ ಕಣ್ಣಾಡಿಸಿ ನೋಡುತ್ತಾ ನನ್ನ ಸ್ಕೂಪಿಯಲ್ಲಿ ಎಂದು ತನ್ನ ಪ್ರೀತಿಯ ನಾಯಿಯ ಬಗ್ಗೆ ಕೇಳಿದಳು. ಅದನ್ನು ಹೊರಗಡೆ ಕಟ್ಟು ಹಾಕಿದ್ದೇನೆ ಅಭಿ ಎಂದಾಗ ಸರಿ ಎಂದು ತಲೆ ಆಡಿಸಿದಳು ಅಚ್ಚು. ತನ್ನವನಿಗೆ ಪಪ್ಪಿಸ್ಕೊಂಡ್ರೆ ಆಗದು ಎಂದು ಅಭಿ ಸ್ಕೂಪಿಯನ್ನು ಹೊರಗಡೆ ಕಟ್ಟಿದ್ದಾನೆ ಎಂದು ಅವಳಿಗೆ ತಿಳಿದಿತ್ತು. ನಂತರ ನಂದನ್ ಅವರು ರಾಮ್ ಜೊತೆ ಮಾತಿಗಿಳಿದಾಗ ಅಚ್ಚು ತನ್ನ ರೂಮಿಗೆ ಹೊರಟಳು. ಮಗಳ ಅನ್ಯಮನಸ್ಕತೆಯನ್ನು ಗಮನಿಸಿದ ನಂದನ್ ಅವರು, ರಾಮ್ ಏನಾಯಿತು ನನ್ನ ಕೂಸಿಗೆ, ಯಾಕೆ ಮಂಕಾಗಿದ್ದಾಳೆ, ಅವಳಿಗೆ ಇಲ್ಲಿ ಬರುವುದಕ್ಕೆ ಇಷ್ಟ ಇರಲಿಲ್ವಾ ಎಂದು ಬೇಸರಿಸಿಕೊಂಡು ಕೇಳಿದರು. ಹಾಗೇನಿಲ್ಲ ಮಾವ, ಅಚ್ಚು ಇಲ್ಲಿಗೆ ಬಂದರೆ ಮೀನಾಕ್ಷಿ ಆಂಟಿಯನ್ನು ಎದುರಿಸಬೇಕು ಅಂತ ತುಂಬ ಹೆದರಿದ್ರು. ಅವರ ಹೆದರಿಕೆ ಇದೇ ರೀತಿ ಮುಂದುವರಿದರೆ ನಿಮ್ಮ ಜೊತೆ ಡಿಸ್ಟೆನ್ಸ್ ಶುರುವಾಗುತ್ತೆ ಅಂತ ನಾನು ಇಲ್ಲಿಗೆ ಬಂದವನು ನೇರವಾಗಿ ಇಲ್ಲಿಗೆ ಬಾರದೆ ಮೀನಾಕ್ಷಿ ಆಂಟಿ ಅವರ ಮನೆಗೆ ಹೋಗಿ ಅವರಿಗೆ ಎಚ್ಚರಿಕೆ ಕೊಟ್ಟು ಬರುವುದಕ್ಕೆ ಹೋಗಿದ್ದೆ ಅಚ್ಚು ಜೊತೆ. ಹಿಂದಿನ ಸಲ ನಾವು ಇಲ್ಲಿಗೆ ಬಂದಾಗ ಆದಂತೆ ಮತ್ತೆ ರಿಪೀಟ್ ಆಗುವುದು ಬೇಡ ಅನ್ನುವ ಕಾರಣದಿಂದ. ಬಟ್ ಅಲ್ಲಿ ಎಂದು ತನ್ನ ಮಾತು ನಿಲ್ಲಿಸಿ ನೋಟ ತಗ್ಗಿಸಿದ ಅಳಿಯನ ಭುಜದ ಮೇಲೆ ಸಮಾಧಾನ ಮಾಡುವಂತೆ ಕೈ ಇಟ್ಟರು ನಂದನವರು. ಸಾರಿ ಮಾವ ಎಂದ ರಾಮ್ ಭಾರವಾದ ದನಿಯಲ್ಲಿ. ನಿಟ್ಟಿಸಿರೊಂದನ್ನು ಹೊರದಬ್ಬಿದ ನಂದನವರು, ರಾಮ್, ಆ ಹೆಂಗಸರು ಇಷ್ಟ ಆದರೂ ಬದಲಾಗಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ನೀನು ಆ ಹೆಂಗಸಿನ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಹೆಂಡತಿ ಮೇಲಿನ ಪ್ರೀತಿಯಿಂದ ಅವರಿಗೆ ಎಚ್ಚರಿಕೆ ಕೊಡುವುದಕ್ಕೆ ಹೋಗಿದೆ ಅಂತ ನನಗೂ ಅರ್ಥವಾಗುತ್ತೆ ಎಂದವರನ್ನು ಅಭಿಮಾನದಿಂದ ದಿಟ್ಟಿಸಿದ ರಾಮ್. ಥ್ಯಾಂಕ್ಸ್ ಮಾವ ಎಂದ ಅವರ ನಂಬಿಕೆ ಕಂಡು. ಥ್ಯಾಂಕ್ಸ್ ಎಲ್ಲ ಬೇಡ ರಾಮ್, ನನ್ನ ಮಗಳನ್ನು ಖುಷಿಯಾಗಿ ನೋಡಿಕೊಂಡ್ರೆ ನನಗೆ ಅಷ್ಟೇ ಸಾಕು. ಈಗ ಹೋಗಿ ಅವಳಿಗೆ ಸಮಾಧಾನ ಮಾಡು ಎಂದು ಮೃದು ಧ್ವನಿಯಲ್ಲಿ ನುಡಿದರು ನಂದನ್. ರಾಮ್ಗೆ ತನ್ನ ಮಗಳ ಮೇಲಿರುವ ಪ್ರೀತಿಯ ಆಳ ಅರಿವಿದೆಯಲ್ಲ ಅವರಿಗೆ. ಅವರ ಮಾತಿಗೆ ಸರಿ ಎಂದು ತಲೆಯಾಡಿಸಿ ರಾಮ್ ತನ್ನ ಲಗೇಜ್ ಹಿಡಿದು ರೂಮ್ಗೆ ಬರುವ ಹೊತ್ತಿಗೆ ಅಚ್ಚು ಮಲಗಿಬಿಟ್ಟಿದ್ದಳು. ಅವಳಿಗೆ ಡಿಸ್ಟರ್ಬ್ ಮಾಡದಂತೆ ತಾನು ಫ್ರೆಶ್ ಆಗಿ ಬಂದ ರಾಮ್ ಸ್ವಲ್ಪ ಹೊತ್ತು ಮಲಗಿದ. ಸಂಜೆ ತನ್ನಮ್ಮ ಕಾಲ್ ಮಾಡಿದಾಗ ಎಚ್ಚರಗೊಂಡವನು ಕಾಲ್ ರಿಸೀವ್ ಮಾಡಿ ಅಮ್ಮನ ಜೊತೆ ಮಾತಾಡಿ ನಂತರ ಮುಖ ತೊಳೆದು ಕೆಳಗಡೆ ಬಂದ. ರಾಮ್ ಇನ್ನೂ ಅಚ್ಚು ಎದ್ದಿಲ್ವಾ ಎಂದು ಸಂಪೂರ್ಣ ಅವರು ಪ್ರಶ್ನೆ ಮಾಡಿ ಟೀ ತಂದು ಕೊಟ್ಟಾಗ, ಇನ್ನೂ ಇಲ್ಲ ಅತ್ತೆ, ನೆಮ್ಮದಿಯಾಗಿ ಮಲಗಲಿ ಬಿಡಿ, ಕದಡಿರುವ ಮನಸ್ಸು ತಿಳಿಯಾಗುತ್ತದೆ ಎಂದು ಅಳಿಯನ ಮಾತಿಗೆ ಸಂಪೂರ್ಣ ಅವರು ಒಂದು ಮಾತು ಎದುರು ಹೇಳಲಿಲ್ಲ. ತುಂಬ ದಿನಗಳ ನಂತರ ತವರಿಗೆ ಬಂದರೂ ಅಚ್ಚುಗೆ ನೆಮ್ಮದಿ ಸಿಗಲಿಲ್ಲ. ಮನೆಗೆ ಬಂದಾಗ ಅಪ್ಪ ಅಮ್ಮನ ಜೊತೆ 2 ಮಾತು ಅಷ್ಟೇ. ಅಭಿ ಕೆಲಸದಿಂದ ಮನೆಗೆ ಬರುವುದು ತುಸು ತಡವಾಗಿ ಹೋಗಿತ್ತು. ಮನೆಗೆ ಬಂದವನೇ ಮುದ್ದಿನ ತಂಗಿಯನ್ನು ಮಾತನಾಡಿಸಲು ಆಸೆಯಿಂದ ಬಂದಾಗ ಅವನಿಗೂ ನಿರಾಸೆಯಾಯಿತು. ಅಣ್ಣ ಪ್ಲೀಸ್, ನನಗೆ ತಲೆನೋವುತ್ತಿದೆ, ನಾನೀಗ ರೆಸ್ಟ್ ಮಾಡಬೇಕು, ನೀನು ಇಲ್ಲಿಂದ ಹೊರಡು ಎಂದು ಅಚ್ಚು ಮನವಿ ಮಾಡಿದ್ದಳು. ತಂಗಿಯ ರೂಮಿನಿಂದ ಹೊರಬರುವಾಗ ರಾಮ್ ಅಡ್ಡ ಬಂದಿದ್ದನ್ನು ಕಂಡು, ಭಾವ ಏನಾಯ್ತು ಅವಳಿಗೆ, ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಎಂದು ಚಕಿತನಾಗಿ ಕೇಳಿದ ಅಭಿ. ಇಷ್ಟು ದಿನ ತಿಳಿಯಾಗಿದ್ದ ಮಡದಿಯ ಮನಃಶಾಂತಿಯನ್ನು ತಾನೇ ತನ್ನ ಕೈಯಾರೆ ಹಾಳು ಮಾಡಿದೆ ಎಂಬ ತಪ್ಪಿಸಿದ ಭಾವದಲ್ಲಿ ರಾಮ್ ಹೃದಯ ಹೊಯ್ದಾಡಿತು. ಅಭಿ, ಅವರ ಮೂಡ್ ಸರಿ ಇಲ್ಲ, ಇವತ್ತು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡು, ನಾಳೆ ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಗ್ತಾರೆ ಎಂದು ಸಮಾಧಾನ ಮಾಡಿದ ರಾಮ್. ತುಂಬ ದಿನಗಳ ನಂತರ ತವರಿಗೆ ಬಂದಿದ್ದ ತಂಗಿ ಯಾವುದೋ ವಿಚಾರಕ್ಕೆ ನೊಂದಿಕೊಂಡಿದ್ದಾಳೆ ಎಂದು ಬೇಸರ ಮಾಡಿಕೊಂಡಿದ್ದ ಅಭಿಗೆ ರಾಮ್ ಮಾತೆ ಸರಿ ಎನಿಸಿತು. ರಾಮ್ ಮಾತಿಗೆ ಸರಿ ಎಂದು ತಲೆದೂಗಿದ ಅಭಿ, ಪಾವ ಊಟ ಮಾಡೋಕ್ಕಾದರೂ ಕರೆದುಕೊಂಡು ಬನ್ನಿ ಅವಳನ್ನು ಎಂದು ಅಲ್ಲಿಂದ ಸರಿದು ಹೋದ. ನಂತರ ರೂಮಿನೊಳಗೆ ಬಂದಿದ್ದ ರಾಮ್ಗೆ ಮಂಚಕ್ಕೆ ತಲೆ ಹೊರಗಿಸಿ ಕುಳಿತಿದ್ದ ಅಚ್ಚು ಕಂಡಳು. ಅವಳನ್ನು ಈ ರೀತಿ ಕಂಡು ಅವನಿಗಾದ ಬೇಸರ ಅಷ್ಟಿಷ್ಟಲ್ಲ. ಅವಳ ಪಕ್ಕದಲ್ಲಿ ಬಂದು ನಿಂತ ರಾಮ್, ಮುದ್ದು ಸಾರಿ, ನನ್ನಿಂದ ನೀವು ಮತ್ತೆ ಹಳೆಯದನ್ನೆಲ್ಲ ನೆನಪಿಸಿಕೊಂಡು ನೊಂದುಕೊಳ್ಳುವಂತಾಯಿತು ಎಂದು ಪಶ್ಚಾತ್ತಾಪದಲ್ಲಿ ಕ್ಷಮೆ ಕೇಳಿ ತನ್ನ ಕಣ್ಣೀರು ಒರೆಸಲು ಬಂದ ರಾಮ್ ಕೈಯನ್ನು ತಡೆದು ನಿಂತಳು ಅಚ್ಚು. ರಾಮ್, ನನಗೆ ಈ ಹಿಂಸೆಯನ್ನೆಲ್ಲ ಸಹಿಸೋದಕ್ಕೆ ಆಗ್ತಾಯಿಲ್ಲ. ನಾನು ನಿಮ್ಮ ಜೊತೆ ಇದ್ದಷ್ಟು ಹೊತ್ತು ನನಗೆ ಈ ಹಿಂಸೆ ತಪ್ಪಿಲ್ಲ ಅನಿಸುತ್ತೆ. ಇನ್ನು ಕಾಲ ಮಿಂಚಿಲ್ಲ ರಾಮ್, ನಾವಿಬ್ಬರು ದೂರ ಆಗೋಣ ಎಂದು ಹೇಳುವಾಗ ಗಂಟಲು ಕಟ್ಟಿದಂತಾಗಿ ಎದೆಯಲ್ಲಿ ಅರಿಯದ ಸಂಕಟ ಶುರುವಾಯಿತು. ತಮ್ಮ ಮದುವೆಯಾದಾಗಿನಿಂದ ತನ್ನಿಂದ ಏನನ್ನು ಅಪೇಕ್ಷಿಸದೆ ಪ್ರಾಮಾಣಿಕ ಪ್ರೀತಿ ಕೊಟ್ಟ ಜೀವಕ್ಕೆ ಈ ಮಾತು ಹೇಳುವಾಗ ತುಟಿ ಬಿಗಿದು ತನ್ನ ದುಃಖ ತಡೆಯುತ್ತಿದ್ದವಳನ್ನು ಎಳೆದು ಎದೆಗೊತ್ತಿಕೊಂಡ ರಾಮ್.
ಮುದ್ದು, ದೂರ ಆಗುವ ಮಾತೆಲ್ಲ ಆಡಬೇಡಿ ನೀವು. ನೀವು ಹೇಳಿದ ರೀತಿ ನಾನು ದೂರ ಆಗೋದೆ ಅಂದರೆ ನಾನು ಸಾತ್ವಿಕ್ ನಿಮ್ಮನ್ನು ಬಿಟ್ಟು ಹೋದ್ರಲ್ಲ, ಆ ರೀತಿ ಆಗಿರುತ್ತೆ ಅಷ್ಟೇ ಎಂದವನ ದನಿಯಲ್ಲಿ ಸಂಕಟ ತುಂಬಿದ ವೇದನೆ ಅವಳ ಹೃದಯ ಮುಟ್ಟಿತ್ತು. ರಾಮ್ ಆಡಿದ ಮಾತಿಗೆ ತುಂಬಿದ ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿದ ಅಚ್ಚುಗೆ ದುಃಖ ದುಪ್ಪಟವಾಯಿತು. ಅದ್ಯಾವ ಜನ್ಮದ ಋಣವು? ಈ ಜನ್ಮದಲ್ಲಿ ಇಷ್ಟೊಂದು ಒಲುಮೆ ತೋರುವ ಜೀವ ತನ್ನ ಬದುಕಿಗೆ ಜೊತೆಯಾಗಿತ್ತು ಎಂದರ್ಥವಾಗದೆ ತನ್ನವನ ಎದೆಗೆ ಮೊಗ ಹೊತ್ತಿದ ಅಚ್ಚು ಮನದಲ್ಲಿದ್ದ ನೋವನ್ನು ಕಣ್ಣೀರಿನ ಮೂಲಕ ಹೊರಹಾಕಿ ಮನಸ್ಸನ್ನೇನೋ ಹತೋಟಿಗೆ ತಂದುಕೊಂಡಳು. ಆದರೆ ಆ ಕಣ್ಣೀರಿನಿಂದ ಮನದಲ್ಲಿ ಹೆಚ್ಚುತ್ತಿರುವ ಸಾತ್ವಿಕ್ ನೆನಪುಗಳನ್ನು ಅವಳಿಂದ ಅಲಿಸಲಾಯಿತೇ ತಿಳಿಯದು. ನಾನು ಸಾತ್ವಿಕ್ ಮನೆ ಮುಂದೆ ಕಾರು ನಿಲ್ಲಿಸಿದಾಗ ಅವಳು ಮುಂದೆ ಆಗುವ ಪರಿಣಾಮವನ್ನು ಅಂದಾಜಿಸಿ ಅಷ್ಟು ಬೇಡಿದ ಮೇಲೆಯೂ ತಾನವಳ ಮಾತನ್ನು ಕೇರ್ ಮಾಡದೆ ಅವಳ ಈಗಿನ ನೋವಿಗೆ ನೇರ ಹೊಣೆ ಎಂಬ ರಿಗ್ರೆಟ್ ಫೀಲ್ನಲ್ಲಿ ರಾಮ್ ಮನಸ್ಸು ಒದ್ದಾಡಿ ಹೋಯಿತು. ತನ್ನನ್ನು ಬೆಳೆಸಿ ಕಣ್ಣೀರಾಗುತ್ತಿದ್ದ ಮಡದಿಯ ತಲೆ ನೆವರಿಸುತ್ತಾ ಸಮಾಧಾನ ಮಾಡುತ್ತಾ ನಿಂತ ರಾಮ್, ಮೀನಾಕ್ಷಿಯವರ ಮನಸ್ಥಿತಿ ಇದೇ ರೀತಿ ಮುಂದುವರಿದರೆ ನಿಜಕ್ಕೂ ಅಚ್ಚು ತನ್ನ ತವರು ಮನೆಗೆ ಬರೋದನ್ನೇ ಬಿಟ್ಟು ಬಿಟ್ಟರೆ ಮುಂದೇಗೆ ಎಂದು ಯೋಚಿಸುವಾಗ ಅಚ್ಚು ಫೋನ್ ರಿಂಗ್ ಆಯಿತು. ರಾತ್ರಿ ಊಟದ ಸಮಯವಾದರೂ ಇನ್ನೂ ಮನೆಗೆ ಬಾರದ ತನ್ನಮ್ಮನನ್ನು ಕಂಡು ಹಠ ಮಾಡಿ ಆರವ್ ಕಾಲ್ ಮಾಡಿಸ್ತಿದ್ದಾನೆ ಅವನ ಚಿಕ್ಕಪ್ಪನ ಕೈಯಿಂದ. ಸಂಜೆ ಅಂಕಿತ್ ಮನೆಗೆ ಬಂದಾಗ, ಪಪ್ಪ ಮಮ್ಮ ಮೀಟಿಂಗ್ ಹೋಗಿದ್ದಾರೆ, ಮನೆಗೆ ಬರುವುದು ತಡವಾಗಬಹುದು ಎಂದು ಸುಳ್ಳು ಹೇಳಿ ನಿಭಾಯಿಸಿದಾನಲ್ಲ. ಮಡದಿಯ ಫೋನ್ ರಿಂಗ್ ಆಗಿದ್ದನ್ನು ಕಂಡು ಅವಳಿಂದ ದೂರ ಸರಿದ ರಾಮ್ ಮೊದಲು ಅಚ್ಚುಗೆ ಕುಡಿಯಲು ನೀರು ಕೊಟ್ಟು ಕುಡಿಯುವಂತೆ ಸನ್ನೆ ಮಾಡಿ ಕಾಲ್ ಮಾಡುತ್ತಿರುವವರು ಯಾರೆಂದು ತಾನೇ ನೋಡಿ ಕಾಲ್ ರಿಸೀವ್ ಮಾಡಿದವನು, ಹೇಳು ಅಂಕಿತ್ ಎಂದಾಗ, ಅಣ್ಣ ಅತ್ತಿಗೆ ಇಲ್ಲಿದ್ದಾರೆ, ಆರವ್ ತುಂಬ ಆಟ ಮಾಡ್ತಿದ್ದಾನೆ ಕಣು, ನೀವಿಬ್ಬರು ಇನ್ನೂ ಮನೆಗೆ ಬಂದಿಲ್ಲ ಅಂತ ಎಂದು ಬೇಸರದಲ್ಲಿ ಹೇಳಿದಾಗ ಹಣೆ ಹೊತ್ತಿಕೊಂಡು ಮಡದಿ ಕಡೆ ನೋಡಿದ ರಾಮ್. ಅಂಕಿತ್ ಫೋನ್ ಅವನ ಕೈಗೆ ಕೊಡು, ನಾನು ಮಾತಾಡ್ತೇನೆ ಎಂದ. ಅಚ್ಚು ಈಗ ಮಾತಾಡಿದರೆ ಅವನಿನ್ನಷ್ಟು ಹಠ ಮಾಡುವನು ಎಂದರಿತು. ಓಕೆ ಎಂದ ಅಂಕಿತ್. ತನ್ನ ಫೋನ್ ಆರವ್ ಕೈಗೆ ಕೊಟ್ಟಾಗ, ಮಮ್ಮ ನೀನು ಇನ್ನೂ ಬಂದಿಲ್ಲ ಪಪ್ಪ ಎಂದು ದೂರಿನ ಧ್ವನಿ ತೆಗೆದಾಗ, ರಾಮ್ ಕೊಡಿ, ನಾನು ಅವನ ಜೊತೆ ಮಾತಾಡ್ತೇನೆ ಎಂದು ಪಿಸು ಧ್ವನಿಯಲ್ಲಿ ಹೇಳಿದಳು ಅಚ್ಚು. ಎಂದು ತುಟಿ ಮೇಲೆ ಬೆರಳಿಟ್ಟ ರಾಮ್. ಬಂಗಾರಿ, ನಾವು ಮೀಟಿಂಗ್ ಅಂತ ಹೋಗಿದ್ದಾಗ ಮಮ್ಮ ತಲೆನೋವು ಅಂತಿದ್ರು, ಸೊ ನಾನು ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಈಗ ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ನೀನೀಗ ಆಟ ಮಾಡಿದೆ ಅಂತ ನಾನು ಮಮ್ಮನ ಮನೆಗೆ ಕರ್ಕೊಂಡು ಬಂದರೆ ಮತ್ತು ನಾಳೆ ಮಮ್ಮಿಗೆ ಡಾಕ್ಟರ್ ದೊಡ್ಡ ಇಂಜೆಕ್ಷನ್ ಕೊಡ್ತಾರೆ. ನೀನು ಹ್ಞೂ ಅಂದರೆ ನಾನು ಈಗಲೇ ಮಮ್ಮನ ಮನೆಗೆ ಕರ್ಕೊಂಡು ಬರ್ತೀನಿ ಎಂದು ಮೃದುವಾಗಿ ನುಡಿದು ಮಡದಿಯ ಕಡೆ ನೋಡಿದ ರಾಮ್. ತನ್ನವನ ಮಗುವಿಗೆ ಇಷ್ಟುದ್ದದ ಸುಳ್ಳನ್ನು ಹೇಳಿದನ್ನು ಕಂಡು ಅವನ ಕಡೆ ದೊಡ್ಡ ಕಣ್ಣು ಬಿಟ್ಟಳು ಅಚ್ಚು. ಅಚ್ಚರಿಯಿಂದ ಅವಳ ನಡೆಗೆ ಹುಬ್ಬು ತೀಡಿಕೊಂಡ ನಸುನಕ್ಕ ರಾಮ್. ಹೇಳು ಬಂಗಾರಿ, ನಾನೇನು ಮಾಡಲಿ ಈಗ ಎಂದು ಪ್ರಶ್ನೆ ಮಾಡಿದ. ತಾನು ಹೇಳಿದ ಕತೆ ಕೇಳಿ ಯೋಚನೆಗೆ ಬಿದ್ದ ಮಗನನ್ನು, ನೋ ಪಪ್ಪ, ಮಮ್ಮನ ಹೆಲ್ತ್ ಸರಿ ಹೋದ್ಮೇಲೆ ಕರ್ಕೊಂಡು ಬಾ ಎಂದು ತೊದಲುತ್ತಾ ನುಡಿದ ಮಗನನ್ನು ಕಂಡು, ಗುಡ್ ಬಾಯ್ ನನ್ನ ಬಂಗಾರಿ, ಈಗ ಆಟ ಮಾಡದೆ ಊಟ ಮಾಡಿ ತಾಚಿ ಮಾಡಬೇಕು ಸರಿನಾ ಎಂದಾಗ, ಓಕೆ ಪಪ್ಪ ಬಾಯ್ ಎಂದು ಕಾಲ್ ಕಟ್ ಮಾಡಿದ. ರಾಮ್ ಮುಖದಲ್ಲಿದ್ದ ನಗು ಕಂಡು ಅಚ್ಚು ಮುಖದಲ್ಲೂ ಕಿರುನಗೆ ಮೂಡಿತು. ಅದೆಷ್ಟು ನಾಜುಕ್ಕಾಗಿ ಹಠ ಮಾಡುತ್ತಿದ್ದ ಮಗನನ್ನು ಸಾಂತ್ವನಗೊಳಿಸಿಬಿಟ್ಟನಲ್ಲ. ತುಂಬ ಸಮಯದ ನಂತರ ತನ್ನವಳ ಮೊಗದಲ್ಲಿ ನಗು ಕಂಡು ಸಂತೃಪ್ತನಾದ ಹುಡುಗ, ಮುದ್ದು ಬನ್ನಿ ಊಟ ಮಾಡಿಕೊಂಡು ಬರೋಣ. ನಾವಿಲ್ಲಿಗೆ ಬಂದಾಗಿನಿಂದ ನೀವು ಅಪ್ಸೆಟ್ ಆಗಿರೋದು ಕಂಡು ಅತ್ತೆ ಮಾವನ ಜೊತೆ ಅಭಿ ಸಹ ಬೇಜಾರು ಮಾಡಿಕೊಂಡಿದ್ದಾನೆ ಎಂದಾಗ ಅಸಮಾಧಾನದಿಂದ ಮುಖ ಕಿವುಚಿದ ಅಚ್ಚು. 2 ನಿಮಿಷ ರಾಮ್, ಮುಖ ತೊಳೆದು ಬರ್ತೀನಿ ಎಂದು ವಾಶ್ರೂಮ್ ಹೊಕ್ಕಳು. ತಾನು ತವರಿಗೆ ಬಂದಾಗಲೆಲ್ಲ ಇದೇ ರೀತಿ ಸಾತ್ವಿಕ್ ವಿಷಯಕ್ಕೆ ನೊಂದುಕೊಂಡು ಅಪ್ಪ ಅಮ್ಮನ ಜೊತೆ ಶಾಸ್ತ್ರಕ್ಕೆ ಒಂದೆರಡು ಮಾತು ಆಡಿ ಈ ರೀತಿ ರೂಮ್ ಸೇರಿಬಿಟ್ರೆ ಅವರಿಗೆ ನೋವು ಬೇಸರ ಆಗೋದಿಲ್ವೇ? ಹಿಂದಿನ ಸಲ ಬಂದಾಗಲೂ ಅವರಿಗೆ ತನ್ನಿಂದ ಸಿಕ್ಕಿದ್ದು ಬರೀ ನೋವು, ಸಂಕಟ, ಕಣ್ಣೀರು. ಈಗಲೂ ಅದೇ ರೀತಿ ಮಾಡಿದರೆ ಹೇಗೆ ಎಂದು ಯೋಚಿಸುತ್ತಲೇ ಮುಖ ತೊಳೆದು ಬಂದ ಅಚ್ಚು ಹಣೆಗೆ ಬಿಂದಿ ಹಿಡುತ್ತಾ, ರಾಮ್ ನಿಮಗೆ ಅದು ಹೇಗೆ ಹಾರ ಹುಟ್ಟಿದ ಅಂತ ನನಗೆ ಅನುಮಾನ ಬರ್ತಿದೆ ಎಂದಾಗ ಗಲಿಬಿಲಿಯನ್ನು ಮಡದಿಯನ್ನು ನೋಡಿದ ರಾಮ್. ಮುದ್ದು ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು ಎಂದು ಮುನಿಸಿನಿಂದ ಕೇಳಿದ ಆಕೆ ಪ್ರಶ್ನೆ ಮಾಡಿದ ರೀತಿಗೆ, ಅಯ್ಯೋ ನೀವು ನನ್ನ ಪ್ರಶ್ನೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಡಿ. ಗಂಡ ಜಾಸ್ತಿ ಸುಳ್ಳು ಹೇಳಿದರೆ ಬರೀ ಹೆಣ್ಣು ಮಕ್ಕಳು ಹುಡ್ತಾರೆ ಅಂತ ಎಲ್ಲೋ ಕೇಳಿದ್ದೆ. ಸೊ ನೀವು ಸಣ್ಣ ಮಗು ಅಂತಾನು ನೋಡದೆ ಯಾವಾಗಲೂ ಏನಾದರೂ ಒಂದು ಸುಳ್ಳು ಹೇಳಿ ಬಂಗಾರಿಯನ್ನು ನಿಭಾಯಿಸ್ತೀರಾ ಅಲ್ವಾ, ಅದಕ್ಕೆ ಹಾಗೆ ಹೇಳಿದ್ದು ಎಂದು ತನ್ನ ಪ್ರಶ್ನೆಗೆ ಸಮಜಾಯಿಷಿ ಕೊಟ್ಟಾಗ ಹಿನ್ನೆಲೆಯಲ್ಲೇ ಕೈ ಆಡಿಸಿ ತುಂಟತನದಲ್ಲಿ ಮಡದಿಯನ್ನು ನೋಡಿದ ರಾಮ್.
ನನಗೆ ನಿಮ್ಮ ಥರ ಮುದ್ದು ಮುದ್ದಾಗಿ ಮಾತನಾಡುತ್ತಾ ಎಲ್ಲರ ಮೇಲೆ ಗಾಂಜಾಲಿ ಮಾಡುವ ಮರಿ ಅಚ್ಚು ಹುಡ್ತಾಳೆ ಅಂದರೆ ಇನ್ಮೇಲೆ ಇನ್ನಷ್ಟು ಸುಳ್ಳು ಹೇಳ್ತೀನಿ ಎಂದು ಗೊಣಗಿದ್ದು ಅಚ್ಚು ಕಿವಿಗೆ ಬಿದ್ದರು. ರಾಮ್ ಏನಾದರೂ ಹೇಳಿದ್ರ ಎಂದು ಅಮಾಯಕಿಯಂತೆ ಕೇಳಿದ ಹೆಣ್ಣಿನ ಕೆನ್ನೆಗಳು ನಾಚಿಕೆಯಂತೆ ಕೆಂಪಾಗಿತ್ತು. ರಾಮ್ ಗಮನಿಸದೆ ಹೋದ. ಅವನ ಪ್ರತಿ ನಡೆ ನುಡಿಯಲ್ಲೂ ಅವನ ಅಪಾರ ಒಲುಮೆ ಅವಳ ಅರಿವಿಗೆ ಬರುತ್ತಿತ್ತಲ್ಲ. ತನ್ನವಳ ಪ್ರಶ್ನೆಗೆ ಆರವ ಹುಟ್ಟಿದ ಮೇಲೆ ಅವನನ್ನು ಸಮಾಧಾನ ಮಾಡುವ ಸಲುವಾಗಿ ತಾನು ಸುಳ್ಳು ಹೇಳಲು ಕಲಿತಿದ್ದು. ನಿಮ್ಮ ಪ್ರಕಾರ ನಾನು ತುಂಬ ಸುಳ್ಳು ಹೇಳ್ತೀನಿ ಅಂತಾದರೆ ಇನ್ನು 1-2 ವರ್ಷದಲ್ಲಿ ಅದರ ರಿಸಲ್ಟ್ ಗೊತ್ತಾಗುತ್ತೆ ಎಂದವನ ಮಾತಿನ ಅರ್ಥ ತಿಳಿದು ಈ ಬಾರಿ ಕೆನ್ನೆಯ ಜೊತೆ ಕಿವಿಗಳು ಬಿಸಿಯೇರಿ ಕೆಂಪಾಗಿತ್ತು. ಕಂಡು ನೋಟ ತಗ್ಗಿಸಿದ ಅಚ್ಚು, ತಡವಾಯಿತು ಬನ್ನಿ, ಊಟ ಮಾಡುವುದಕ್ಕೆ ಹೋಗೋಣ ಎಂದು ಮುಂದೆ ನಡೆದಾಗ ನೆಮ್ಮದಿಯ ನಿಟ್ಟುಸಿರು ಹೊರದಬ್ಬಿದ ರಾಮ್ ಕಡೆಗೂ ತನ್ನವಳು ತನ್ನ ಹಳೆಯ ರೂಪಕ್ಕೆ ಮರಳಿದಳು ಎಂಬ ಸಮಾಧಾನದಲ್ಲಿ. ಅಮ್ಮ ಅಡುಗೆ ಆಗಿದೆಯಾ ಎಂದು ಕೇಳುತ್ತಾ ಕಿಚನ್ಗೆ ಬಂದ ಮಗಳ ಮುಖದಲ್ಲಿ ನಸು ನಾಚಿಕೆ ಕಂಡು ಸಂಪೂರ್ಣ ಅವರ ಮನಸ್ಸಿಗಾದ ಸಮಾಧಾನವನ್ನು ಪದಗಳಲ್ಲಿ ಹೇಳಲು ಕಷ್ಟವೇನೋ. ರಾಮ್ನಂಥ ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿ ತನ್ನ ಬದುಕಿಗೆ ಜೊತೆಯಾದರೂ ತಮ್ಮ ಮಗಳು ಎಲ್ಲಿ ಸಾತ್ವಿಕ್ ನೆನಪಿನಲ್ಲಿ ರಾಮ್ಗೂ ಬೇಸರ ಮಾಡಿ ದುಡುಕಿಯಲ್ಲಿ ತನ್ನ ಜೀವನ ಹಾಳು ಮಾಡಿಕೊಂಡು ಬಿಡುವಳು ಎಂಬ ದುಗುಡವಿತ್ತಲ್ಲ ಆ ತಾಯಿ ಜೀವಕ್ಕೆ. ಅಡುಗೆ ಆಗಿದೆ ಅಚ್ಚು, ನೀನು ರಾಮ್ ಬರೋದಕ್ಕೆ ವೇಟ್ ಮಾಡ್ತಿದ್ವಿ ಎಂದವರು ತಲೆನೋವು ಕಡಿಮೆ ಆಯಿತಾ ಎಂದು ಅಕ್ಕರೆಯಿಂದ ಕೇಳಿದಾಗ ಹ್ಞೂ ಅಮ್ಮ, ಇಷ್ಟೊತ್ತಿನವರೆಗೂ ಮಲಗಿದ್ದೆ ಅಲ್ವಾ, ವಾಸಿ ಆಯಿತು ಅಮ್ಮ, ತುಂಬ ಹೊಟ್ಟೆ ಹಸಿವಾಗ್ತಿದೆ. ಮಧ್ಯಾಹ್ನ ಅಮ್ಮನ ಮನೆಗೆ ಬರುವ ಸಂಭ್ರಮದಲ್ಲಿ ನಾನು ಊಟ ಮಾಡಲಿಲ್ಲ, ರಾಮ್ಗೂ ಊಟ ಮಾಡುವುದಕ್ಕೆ ಬಿಡಲಿಲ್ಲ ಎಂದು ಮಗಳ ಭುಜಕ್ಕೆ ಸಿಟ್ಟಿನಿಂದ ಒಂದೇಟು ಹಾಕಿದರು ಸಂಪೂರ್ಣವರು. ಏ ಕತ್ತೆ, ಎಂಥ ಕೆಲಸ ಮಾಡಿದೆ ನೀನು. ನೀ ಮನೆಗೆ ಬಂದಾಗ ತಲೆನೋವು ಅಂದಿದ್ದಕ್ಕೆ ನಾನು ಊಟದ ಕಡೆ ಗಮನ ಕೊಡಲಿಲ್ಲ. ಪಾಪ ರಾಮ್ ಮಧ್ಯಾಹ್ನ ಹೊಟ್ಟೆ ಹಸಿದುಕೊಂಡು ಇರುವ ಹಾಗೆ ಆಯಿತು ಎಂದು ಅಳಿಯನ ಪರ ಬ್ಯಾಟಿಂಗ್ ಮಾಡುತ್ತಿದ್ದ ಅಮ್ಮನ ಕಡೆ ಮುನಿಸಿನಿಂದ ನೋಡಿದ ಅಚ್ಚು, ಒಂದು ತುತ್ತು ತಿಂಡಿ ಊಟ ಮಿಸ್ ಆದರೆ ಡಯಟ್ ಮಾಡಿದ ಹಾಗೆ ಆಗುತ್ತೆ ಗೊತ್ತಾ ನಿಂಗೆ. ನಾ ಅಳಿಯನ ಜೊತೆ ನಾನು ಊಟ ಮಾಡಲಿಲ್ಲ ಅಂದಿದ್ದು ಮಾತ್ರ ನಿನ್ನ ಕಿವಿಗೆ ಬೀಳಲಿಲ್ಲ ಅಲ್ವಾ ಎಂದಳು ಸಲ್ಲದ ದೂರು ನೀಡುತ್ತಾ. ನೀನು ನಮ್ಮ ಮಗಳು ಕಣೆ, ಚೂರು ಅತ್ತಾಯ್ತಾ ಆದರೂ ನಡೆಯುತ್ತೆ ಎಂದು ಗದರಿದಾಗ ಮುಖ ಗಂಟಿಕ್ಕಿದ ಅಚ್ಚು. ಅವರು ನಿಮ್ಮ ಅಳಿಯನೇ ಅಮ್ಮ, ಚೂರು ಅತ್ತಾಯ್ತಾ ಆದರೂ ಅಡ್ಜಸ್ಟ್ ಮಾಡಿಕೊಳ್ಬೇಕು ಎಂದು ಎದುರು ಜವಾಬು ಕೊಟ್ಟ ಮಗಳನ್ನು ಕಂಡು ಅಸಹನೆಯಿಂದ ಹಣೆ ಚಚ್ಚಿಕೊಂಡರು ಸಂಪೂರ್ಣವರು. ನೀನು ಏನು ಅನ್ನೋದು ಗೊತ್ತಿದ್ರು ಹೋಗಿ ಹೋಗಿ ನಿನ್ನ ಜೊತೆ ಮಾತನಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಎಂದು ಕನಲಿದ ಅಮ್ಮನನ್ನು ಕಂಡು ಕಿಲಕಿಲನೆ ನಕ್ಕ ಅಚ್ಚು. ಅದು ಗೊತ್ತಾಗೋದಕ್ಕೆ ಇಷ್ಟು ದಿನ ಬೇಕಾಯ್ತು ನೋಡಿ ನಿಂಗೆ ಎಂದು ಅಮ್ಮನನ್ನು ರೇಗಿಸುತ್ತಾ ಮಗ್ನಲ್ಲಿ ನೀರು ಹಿಡಿದು ಡೈನಿಂಗ್ ಏರಿಯಾಕ್ಕೆ ಬರೋ ಹೊತ್ತಿಗೆ ಅಭಿ, ರಾಮ್, ನಂದನ್ 3 ಜನ ಮಾತಿಗೆ ಇಳಿದಿದ್ರು. ಅಚ್ಚು, ನೀ ಕುಳಿತುಕೋ, ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಎಂದಾಗ ಸಣ್ಣ ಮಗುವಿನಂತೆ ರಾಗ ಹಾಕಿದಳು. ತಮಗೆ ಊಟ ಬಡಿಸುತ್ತಾ ಹಾಗೇ ನಿಂತು ಬಿಡುವ ಅಮ್ಮನಿಗೆ ಗಟ್ಟಿಯಾಗಿ ಹನೆ ಹೊತ್ತಿಕೊಂಡ ಸಂಪೂರ್ಣ ಅವರು, ನಿಮಗೆ ಬಡಿಸಿ ನಾನು ಕುಳಿತುಕೊಳ್ತೇನೆ, ನೀನು ತಿನ್ನೇ ತಾಯಿ ಎಂದು ಗದರಿದಾಗ ಮುಖ ಹೋದಿಸಿದ ಅಚ್ಚು ಹೋಗಿ ಅಪ್ಪನ ಪಕ್ಕದಲ್ಲಿ ಕುಳಿತಾಗ ಅವಳ ಕೆನ್ನೆಗೆ 2 ಬಾರಿಸಬೇಕು ಅನ್ನಿಸುವಷ್ಟು ಸಿಟ್ಟು ಬಂದರೂ ಏನು ಮಾಡುವಂತಿರಲಿಲ್ಲ. ಮದುವೆಯಾದರೂ ಸಣ್ಣ ಮಕ್ಕಳಂತೆ ಆಡುತ್ತಿರುವ ತಮ್ಮ ಮುದ್ದಿನ ಮಗಳ ವರ್ತನೆಗೆ. ಮಗಳು ತಮ್ಮ ಪಕ್ಕದಲ್ಲಿ ಬಂದು ಕುಳಿತ ಉದ್ದೇಶ ಹರಿತ ನಂದನ್ ಅವರು ಊಟ ಬಡಿಸಿದ ಮೇಲೆ ತಾವೇ ಮಗಳಿಗೆ ಮಮತೆ ಬೆರೆಸಿದ ಕೈತುತ್ತು ಕೊಡುತ್ತಾ ಎಷ್ಟು ದಿನ ತಮ್ಮ ಬಳಿ ಮಾತನಾಡದೆ ಉಳಿದಿದ್ದ ಅಷ್ಟು ಮಾತುಗಳನ್ನು ಮಗಳ ಜೊತೆ ಆಡುತ್ತಾ ಊಟ ಮಾಡಿಸುತ್ತಿದ್ದುದನ್ನು ಕಂಡು ರಾಮ್ ಮತ್ತೆ ಅಭಿ ನಸುನಕ್ಕು ತಲೆ ಕೊಡವಿದರೆ. ಮಗಳ ವರ್ತನೆ ಇದೇ ರೀತಿ ತನ್ನ ಗಂಡನ ಮನೆಯಲ್ಲೂ ಮುಂದುವರಿಸಿದರೆ ಅವಳ ಗಂಡನ ಮನೆಯವರು ತಮ್ಮ ಬಗ್ಗೆ ಅದೇನನ್ನು ಅಂದುಕೊಂಡರೋ ಏನೋ ಎಂಬ ಚಿಂತೆಯಲ್ಲಿ ಊಟ ಮುಗಿಸಿದರು ಅವಳ ತಾಯಿ. ಮರುದಿನ ಬೆಳಿಗ್ಗೆ ಹಬ್ಬ ಎಂದು ತುಸು ಬೇಗನೆ ಎದ್ದ ಅಚ್ಚು ಅಮ್ಮನಿಗೆ ಸಹಾಯ ಮಾಡಲು ಬಂದಿದ್ದಳು. ಸಂಪೂರ್ಣ ಅವರು ಅಂಗಳ ತೊಳೆದರೆ ಅಚ್ಚು ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ತುಂಬಿ ಜೀವ ಕೊಟ್ಟಳು. ಅಭಿ ಬಾಗಿಲಿಗೆ ತೋರಣ ಕಟ್ಟುವಾಗ ಅಭಿ ನಿಮ್ಮ ಭಾವನನ್ನು ಎಬ್ಬಿಸುವುದಾ ಕೇಳಿದ್ಲು. ಏನಾದರೂ ಸಹಾಯ ಬೇಕಿದ್ರೆ ಮಾಡುವರು ಅಂದಳು. ನೆಮ್ಮದಿಯಾಗಿ ಮಲಗಿರುವವರನ್ನು ಏನಕ್ಕೆ ಎಬ್ಬಿಸುವುದು, ಅದಲ್ಲದೆ ನಿನಗೆ ಯಾರು ಆಗಲಿ ಎದ್ದು ಬಾ ಅಂತ ಹೇಳಿದ್ದು. ಅಮ್ಮ ಈ ಕೆಲಸ ಎಲ್ಲ ಮಾಡ್ತೀರಲ್ವಾ ಎಂದು ಗದರಿದ. ಆಕೆ ಲವಲವಿಕೆಯಿಂದ ಓಡಾಡಿಕೊಂಡು ಹಬ್ಬದ ತಯಾರಿಯಲ್ಲಿರುವುದು ಆ ಮೀನಾಕ್ಷಿಯವರ ಕಣ್ಣಿಗೆ ಏನಾದರೂ ಬಿದ್ದರೆ ಹಬ್ಬದ ವಾತಾವರಣ ಅರೆ ನಿಮಿಷದಲ್ಲಿ ಆಳುಗೆಡುವುದರಲ್ಲಿ ಅನುಮಾನ ಬೇಡ ಎಂದು ಅವನು ಬಲ್ಲನು. ಅವನ ಮಾತಿನ ಉದ್ದೇಶ ಅರಿವಾದರೂ ಯಾಕೆ ನೀನು ಇಲ್ಲಿಂದಲೇ ನಿಮ್ಮ ಹುಡುಗಿಗೆ ಸಿಗ್ನಲ್ ಪಾಸ್ ಮಾಡೋದಕ್ಕೆ ನಾನು ಇಲ್ಲಿದ್ರೆ ಡಿಸ್ಟರ್ಬ್ ಆಗ್ತದೇನೋ ಎಂದು ಅಚ್ಚು ಬಾಯಿ ಮುಚ್ಚಿದ ಅಭಿ. ಅಚ್ಚು ಪ್ಲೇಸ್ ಯಾಕೆ ಇಷ್ಟೊಂದು ನನ್ನ ಗೋಳು ಹೊಯ್ದುಕೊಳ್ತೀಯ? ನಮ್ಮ ಮನೆಯವರ ಜೊತೆ ಅವರ ಮನೆಯಲ್ಲಿ ಯಾರಿಗಾದರೂ ನೀನು ಮಾತಾಡೋದು ಕೇಳಿಸಿದ್ರೆ ದೀಪಾವಳಿ ಹಬ್ಬದ ದಿನವೇ ನಮ್ಮ ಪ್ರೀತಿಗೆ ವಡೆ ಪಾಯಸದ ಎಡೆ ಆಗ್ತಾರೆ ಕಣೆ ಎಂದು ಪಿಸು ಧ್ವನಿಯಲ್ಲಿ ಸಿಡುಕಿದಾಗ ಅವನ ಕಡೆ ಹುಬ್ಬು ಗಂಟಿಕ್ಕಿ ಗುರಾಯಿಸಿದಳು ಅಚ್ಚು.
ಪ್ರೀತಿ ಮಾಡೋದಕ್ಕೆ ಮುಂಚೆ ಇಂಥ ದಿಗಿಲು ಇದ್ದಿದ್ರೆ ಈಗ ಇಷ್ಟೊಂದು ಹೆದರುವ ಪರಿಸ್ಥಿತಿ ಬರ್ತಿತ್ತ ನಿಂಗೆ ಎಂದವಳ ಜೊತೆ ವಾದಕ್ಕೆ ನಿಂತರೆ ಹೀನಾಯ ಸೋಲು ತನ್ನದಾಗುವುದು ಎಂದು ಅರ್ಥ ಮಾಡಿಕೊಂಡ ಅಭಿ ಈಗ ಅವಳನ್ನು ಅಲ್ಲಿಂದ ಏಕಾದರೂ ಮಾಡಿ ಸಾಗ ಹಾಕಬೇಕು ಎಂದು ಹಚ್ಚಿ ಹೋಗಿ ಕಾಫಿ ಮಾಡು, ತುಂಬ ಚಳಿ ಆಗ್ತಿದೆ ಕಣೆ ಎಂದು ಸಕ್ಕರೆಯಷ್ಟು ಸಿಹಿಯಾಗಿ ಕೇಳಿದ ಅಣ್ಣನ ಕೆಣ್ಣೆ ಹಿಂಡಿದ ಹಚ್ಚು. ಇನ್ನು ಎಷ್ಟು ದಿನ ಅಣ್ಣ ಈ ರೀತಿ ನಿನ್ನ ಲವ್ ಅನ್ನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತೀಯಾ? ಪ್ಲೀಸ್ ಆದಷ್ಟು ಬೇಗ ನಿನ್ನ ಲಹರಿ ವಿಷಯ ಮನೆಯಲ್ಲಿ ಮಾತಾಡು ಎಂದು ಮನವಿ ಮಾಡಿದಾಗ ಅಸಹಾಯಕತೆಯ ನಿಟ್ಟಿಸಿರು ಬಿಟ್ಟ ಅಭಿ. ಲಹರಿ ಭಾವನಿಗೆ ಯಾರ ಮೇಲಾದರೂ ಲವ್ ಆಗಿ ಅವನೇ ಅವರಪ್ಪ ಅಮ್ಮನಿಗೆ ನಾನು ಲಹರಿಯನ್ನು ಮದುವೆ ಆಗುವುದಿಲ್ಲ ಅಂತ ಹೇಳುವವರೆಗೂ ನನ್ನ ಮದುವೆ ಸಾಧ್ಯವಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಎಂದವನ ದನಿಯಲ್ಲಿ ಹತಾಶೆ ತುಂಬಿತ್ತು. ಯಾರೂ ಇಲ್ಲದ ತನ್ನನ್ನು ಸಾಕಿ ಇಷ್ಟು ದೊಡ್ಡವನಾಗಿ ಮಾಡಿದ ಅತ್ತೆ ಮಾವನ ಮನಸ್ಸಿಗೆ ನೋವು ಕೊಟ್ಟು ತಾನು ನಿನ್ನನ್ನು ಮದುವೆ ಆಗಲು ಸಾಧ್ಯವಿಲ್ಲ. ತಂದೆ ತಾಯಿ ಜಾಗದಲ್ಲಿ ನಿಂತು ನನ್ನನ್ನು ಸಾಗಿದ ಅತ್ತೆ ಮಾವನೇ ನನ್ನ ನಿಂಗೆ ದಾರೆ ಎರೆದು ಕೊಡಬೇಕು ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು ಲಹರಿ ಅಭಿಗೆ. ಜನ್ಮ ಕೊಡದಿದ್ದರೂ ತನ್ನ ತಂದೆ ತಾಯಿ ಸ್ಥಾನದಲ್ಲಿ ಇದ್ದವರನ್ನು ಎದುರಿಸಿ ತಾನು ಅಭಿ ಜೊತೆ ಬಂದು ಬಿಟ್ರೆ ಅವರ ನಿಟ್ಟುಸಿರಿನ ಶಾಪ ತಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅರಿವಿದ್ದರಿಂದ ಲಹರಿ ತನ್ನ ನಿರ್ಧಾರ ಈಗಾಗಲೇ ಆ ಅಣ್ಣ ತಂಗಿಗೆ ಸ್ಪಷ್ಟಪಡಿಸಿದಳು. ಅದರ ಬಗ್ಗೆ ಅಚ್ಚುಗೂ ಲಹರಿ ಸಾಕಷ್ಟು ಬಾರಿ ಹೇಳಿದ್ದರಿಂದ ಮತ್ತೆ ಅದರ ಬಗ್ಗೆ ಮಾತು ಬೆಳೆಸದೆ ಅಣ್ಣನ ಜೊತೆ ಮನೆಯೊಳಗೆ ಬಂದವಳು ಕಾಫಿ ಕಪ್ ಜೊತೆ. ಮದುವೆಯಾದ ಮೇಲೆ ಮೊದಲನೇ ಸಲ ಹಬ್ಬಕ್ಕೆ ಎಂದು ತವರಿಗೆ ಬಂದಿದ್ದ ಅಳಿಯ ಮಗಳಿಗೆ ನಂದನ್ ಅವರು ಭಾಳ ಮುತುರ್ಬಜಿ ವಹಿಸಿ ತಂದಿದ್ದ ಬಟ್ಟೆಗಳನ್ನು ಮಗಳ ಕೈಗೆ ಕೊಟ್ಟರು ಸಂಪೂರ್ಣವರು. ಅಚ್ಚು, ರಾಮ್ ಕಾಫಿ ಕುಡಿದ ಮೇಲೆ ಇದೇ ಬಟ್ಟೆ ಹಾಕಿಕೊಂಡು ಬರೋದಕ್ಕೆ ಹೇಳು. ಹಾಗೆ ನೀನು ಸಹ ಸೀರೆ ಹುಟ್ಟು ಬಾ, ನಾನು ದೇವರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡಿರ್ತೇನೆ ಎಂದಾಗ ಸರಿ ಎಂದು ತಲೆದೂಗಿ ತನ್ನ ರೂಮಿಗೆ ಹೋಗುತ್ತಿದ್ದಾಗ ಏನೋ ನೆನೆದು ನಿಂತ ಅಚ್ಚು. ಅಮ್ಮ, ಒಂದು ನಿಮಿಷ, ನೀನು ರಾಮ್ಗೆ ಕಾಫಿ ಕೊಟ್ಟು ಬಟ್ಟೆ ರೂಮ್ನಲ್ಲಿಟ್ಟು ಬಾ, ಇನ್ನು ಸ್ವಲ್ಪ ಕೆಲಸ ಇದೆ ನಿಂಗೆ ಎಂದಾಗ ಆಗ್ಬೋದು ಮಾತಾಶ್ರೀ ಎಂದು ರೂಮಿಗೆ ಬಂದವಳಿಗೆ ಗುಡ್ ಮಾರ್ನಿಂಗ್ ಮುದ್ದು ಎಂದು ಇಂಪಾದ ದನಿ ಕೇಳಿ ಅವಳ ತುಟಿಗಳು ತಂತಾನೆ ಅರಳಿದವು. ಗುಡ್ ಮಾರ್ನಿಂಗ್ ರಾಮ್ ಆ್ಯಂಡ್ ದೀಪಾವಳಿ ಹಬ್ಬದ ಶುಭಾಶಯಗಳು ಎಂದು ಮುದ್ದಾಗಿ ವಿಶ್ ಮಾಡಿ ಕಾಫಿ ಕಪ್ ಅವನ ಕೈಗೆ ಕೊಟ್ಟಾಗ ನಿಮಗೂ ಹ್ಯಾಪಿ ದಿವಾಳಿ ಎಂದವನಿಗೆ ಥ್ಯಾಂಕ್ಸ್. ಅಮ್ಮ ಏನೋ ಕೆಲಸ ಇದೆ ಅಂದರು, ನಾನು ಹೋಗಿ ಅದೇನು ಅಂತ ಕೇಳಿ ಬರ್ತೀನಿ, ನೀವು ಕಾಫಿ ಕುಡಿಯಿರಿ ಎಂದು ಅಲ್ಲಿಂದ ಸರಿದ ಮಡದಿ ಮುಖದಲ್ಲಿ ಹಬ್ಬದ ಖುಷಿ ಕಳೆಗಟ್ಟಿರುವುದು ಕಂಡು ರಾಮ್ ಮನಸ್ಸಿಗೆ ಅರಿಯದ ನೆಮ್ಮದಿ ಆವರಿಸಿತು. ಇರದ ಮಗನನ್ನು ತಾವು ನೆನಪಿಸಿಕೊಂಡು ತನ್ನವಳಿಗೂ ನೆನಪಿಸುತ್ತಾ ಎಲ್ಲಿ ಮೀನಾಕ್ಷಿಯವರು ಪದೇ ಪದೇ ತನ್ನವಳ ಮನಸ್ಸಿಗೆ ಘಾಸಿ ಮಾಡಿ ಬಿಡುವರು ಎಂಬ ದುಗುಡವಿದೆಯಲ್ಲ ಈಗಲೂ ಅವನಿಗೆ. ಅಮ್ಮ, ಅದೇನು ಕೆಲಸ ಇದೆ ಅಂದಿಯಲ್ಲ ಎಂದು ತಮ್ಮ ಬಳಿ ಬಂದ ಮಗಳ ಕೈಗೆ ಹದವಾಗಿ ಕಾಯಿಸಿದ ಎಣ್ಣೆಯ ಬೌಲ್ ಕೊಟ್ಟಾಗ ಮುಖ ಸಿಂಡರಿಸಿದ ಅಚ್ಚು. ಅಮ್ಮ, ಈಗ ತಾನೇ ಸ್ನಾನ ಮಾಡಿದ್ದೀನಿ, ಆಗಲೇ ಈ ಹರಳೆಣ್ಣೆ ಹಚ್ಕೊಳ್ಬೇಕಾ ಎಂದಳು. ಅದಾಗಲೇ ಕೈಯಲ್ಲಿದ್ದ ಅಷ್ಟು ಹರಳೆಣ್ಣೆಯನ್ನು ತಾನೇ ಕುಡಿದು ಬಿಟ್ಟಂತೆ ಮುಖ ಕಿವುಚಿ ನಿಂತಿದ್ದಳು. ಇನ್ನು ತಾನೇ ಈಗ ರಾಮ್ ಮೈಗೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸ್ಬೇಕೆನ್ನೋದು ತಿಳಿದ್ರೆ ಪಾಪ ಅವಳ ಪರಿಸ್ಥಿತಿ ಏನಾಗುವುದೋ.